ಎಲ್ಲ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಸ್ವಾಗತ. ನಿಮಗೆಲ್ಲ ರಿಸಲ್ಟ್ ಈಗಾಗಲೇ ಬಂದಾಗಿದೆ ಮತ್ತು ಈಗ ಬಂದ್ಬಿಟ್ಟು ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತ ವೇಟ್ ಆದರೆ ಮಾಡ್ತಾಯಿದ್ದೀರಾ. ಸೊ ಆದ್ದರಿಂದ ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಹೇಗೆ ಅಪ್ಲೈ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾರೆಲ್ಲ ಅಪ್ಲೈ ಮಾಡೋದು ಅಂತ ಮಾಹಿತಿ ಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕಡ್ಡಾಯವಾಗಿ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ, ತಪ್ಪದೇ ಕೊನೆಯವರೆಗೆ ನೋಡಿ. ಇದೊಂದೇ ಸ್ಕಾಲರ್ಶಿಪ್ ಅಲ್ಲ, ಇನ್ನೂ ತುಂಬ ಸ್ಕಾಲರ್ಶಿಪ್ ಆದರೆ ಲಾಂಚ್ ಆದರೆ ಮಾಡಿದ್ದಾರೆ. ಅವೆಲ್ಲ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆದ್ದರಿಂದ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ಇದು ಫ್ರೀ ಆಗಿರ್ತದೆ. ಸೊ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದರೆ ಸಬ್ಸ್ಕ್ರೈಬು. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ, ಈಗ ಫಸ್ಟ್ ಅಟೆಂಪ್ಟಲ್ಲಿ SLC ಆಗಿರ್ಬೋದು ಮತ್ತು PUC ಆಗಿರ್ಬೋದು, ಎಕ್ಸಾಮ್ 1ನಲ್ಲಿ ಯಾರೆಲ್ಲ ಪಾಸ್ ಆಗಿದ್ದೀರಾ ಮತ್ತು ನೀವು ಅಟ್ಲೀಸ್ಟ್ ಅಂದರೆ 90 ಅಥವಾ 90+ ಸ್ಕೋರನ್ನು ಮಾಡಿರಬೇಕು. ಸೊ 90 ಅಥವಾ 90+ ಸ್ಕೋರ್ ಮಾಡಿದ್ರಿ ನೀವು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಈಗ ನೋಡ್ತಾ ಹೋಗೋಣ. ಫಿಕ್ಸ್ ಇವು ದಾಖಲಾತಿಗಳನ್ನು ತೆಗೆದುಕೊಂಡು ಬಿಟ್ಟೆ ಅರ್ಜಿ ಸಲ್ಲಿಸಿ. ಏನಾದರೂ ಮಿಸ್ ಮಾಡಿದ್ರೆ ಮತ್ತು ಸ್ಕಾಲರ್ಶಿಪ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರ್ತದೆ. ಸೊ ತಪ್ಪದೇ ಕರೆಕ್ಟಾಗಿ ಫಿಲ್ ಮಾಡಿ. ಮೊದಲಿಗೆ ಬಂದುಬಿಟ್ಟು SLC ವಿದ್ಯಾರ್ಥಿಗಳಿಗೆ SLC ಅಂಕಪಟ್ಟಿ ಜಿರಾಕ್ಸ್ ಮತ್ತು ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ಜಿರಾಕ್ಸ್ ಕೊಡಬೇಕು. ಈಗಲೇ ನೀವು ಆನ್ಲೈನಲ್ಲಿ ಬಂದಿದೆ. ಸೊ ಅದನ್ನು ಜಿರಾಕ್ಸ್ ತೊಗೊಂಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಒರಿಜಿನಲ್ಲಿ ಬೇಕಂತ ಇಲ್ಲ, ನಿಮಗೆ ಜೆರಾಕ್ಸ್ ಕಾಪಿ ಇರ್ತದಲ್ಲ, ಸೊ ಅದನ್ನೇ ಕೊಡ್ಬೋದು. ಮತ್ತು PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ಪಾಸಾದಿರುವಂಥ ಅಂಕಪಟ್ಟಿ ಮತ್ತು 10th ಮತ್ತು SLC ಮತ್ತು ದ್ವಿತೀಯ PUC ಸೆಕೆಂಡ್ PUC ಇಬ್ಬರೂ ಕೂಡ ನೀವು ಮಾರ್ಕ್ಸ್ ಕಾರ್ಡನ್ನ ತೊಗೊಂಬಿಟ್ಟು ಆನ್ಲೈನಲ್ಲಿ ಹೋಗಿಬಿಟ್ಟು ಅದನ್ನು ಪ್ರಿಂಟ್ ಆಗಿ ತಗೊಳ್ಳಿ. ಮತ್ತು ಹಾಗೂ ಪ್ರಸ್ತುತ ಬೇರೆ ಕಾಲೇಜುಗಳಿಗೆ ಹೋಗುವ ಸಂದರ್ಭದಲ್ಲಿ ವರ್ಗಾವಣೆ ನಕಲಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಬೇಕು. ಆ ವರ್ಗಾವಣೆ ಪತ್ರದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ಬರೆದು ಹಾಗೂ ನಿಮ್ಮ ಕಾಯಂ ವಿಳಾಸದ ಮಾಹಿತಿಯನ್ನು ಕೂಡ ಬರೆದು ಸಲ್ಲಿಕೆ ಮಾಡಬೇಕಾಗುತ್ತದೆ. ಈಗ ನೀವು LC ಆದರೆ ತಿಳ್ಕೊಳ್ತೀರಾ, ಸೊ ಅದನ್ನು ಇಲ್ಲೇ ಅಪ್ಲೈ ಮಾಡಬೇಕು, ಅಂದರೆ ಅಪ್ಲೋಡ್ ಮಾಡಬೇಕು. ಪ್ರಸ್ತುತ ಬೇರೆ ಕಾಲೇಜುಗಳಿಗೆ ಹೋಗುವ ಸಂದರ್ಭದಲ್ಲಿ ವರ್ಗಾವಣೆ ನಕಲಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಬೇಕು. ಆ ವರ್ಗಾವಣೆ ಪತ್ರದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ಬರೆದು ಹಾಗೂ ನಿಮ್ಮ ಕಾಯಂ ವಿಳಾಸ, ಅಲ್ಲಿ ಬಂದ್ಬಿಟ್ಟು ನಿಮ್ಮ ಅಡ್ರೆಸ್ ಮತ್ತು ಮೊಬೈಲ್ ಸಂಖ್ಯೆ ಆದರೆ ಇರೋದಿಲ್ಲ, ಖಂಡಿತ ಅದನ್ನು ಬರೀರಿ. ಒಂದು ಜಿರಾಕ್ಸ್ ತೊಗೊಳ್ಳಿ ಒಂದು ನಿಮ್ಮ LC. ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದಂದರೆ ಜುಲೈ 12 ಇದು ಕೊನೆಯ ದಿನಾಂಕ ಆಗಿದೆ. ಸೊ ಜುಲೈ 12ರ ಒಳಗೆ ಆದಷ್ಟು ಬೇಗ ಅರ್ಜಿ ಆದರೆ ಸಲ್ಲಿಸಿ. ಯಾವ ರೀತಿ ಅರ್ಜಿ ಸಲ್ಲಿಸೋದಂದರೆ, ಇಲ್ಲಿ ಒಂದು ಅಡ್ರೆಸ್ ಅದು ಕೊಟ್ಟಿದ್ದಾರೆ. ಸೊ ಅಡ್ರೆಸ್ ನೋಡ್ಕೊಳ್ಳಿ. ಇದು ಬೆಂಗಳೂರಿಂದ ನಿಮಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಂದರೆ ತಪ್ಪದೆ ಇಲ್ಲಿ ನಂಬರ್ ಕೊಟ್ಟಿದ್ದಾನಲ್ಲ, ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಹೆಚ್ಚು ಡೀಟೇಲ್ಸಲ್ಲಿ ಕೊಡ್ತೀನಿ. ಅಂದರೆ ಯಾವ ರೀತಿ ಅದು ಸಲ್ಲಿಸೋದು ಎಲ್ಲ ಇನ್ಫಾರ್ಮೇಷನ್ನು ಇವರು ಕೊಡ್ತಾರೆ. ಆದ್ದರಿಂದ ತಪ್ಪದೆ ನೀವು ಒಂದ್ಸಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.